ವಾಷಿಂಗ್ ಪೌಡರ್ ನಿರ್ಮಾ ನಿಮ್ಮಪ್ಪ ಮಾಡಿದ ಕರ್ಮ. ಬಿಜೆಪಿ ಸೇರಿದ್ರೆ ಎಂತಹ ಭ್ರಷ್ಟನು 24 ಕ್ಯಾರೆಟ್ ಚಿನ್ನವಾಗ್ತಾನ? ಸಚಿವ ಸಂತೋಷ್ ಲಾಡ್ ಹಿಗ್ಗಾಮುಗ್ಗಾ ವಾಗ್ದಾಳಿ. ಸಚಿವ ಸಂತೋಷ್ ಲಾಡ್ ಬಾಯ್ ಬಿಟ್ರೆ ಬೆಂಕಿ ಅಂತ ಪ್ರಶ್ನೆಗಳನ್ನ ಕೇಳ್ತಾರೆ. ಅವರು ಕೇಳೋ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದಕ್ಕೆ ಮಾಧ್ಯಮ ಪ್ರತಿನಿಧಿಗಳೇ ಬೆಚ್ಚಿ ಬೀಳ್ತಾರೆ. ಅಂಥದ್ರಲ್ಲಿ ಎದುರಾಳಿ ಪಕ್ಷದ ನಾಯಕರುಗಳು ಲಾಡ್ ಪ್ರಶ್ನೆಗಳನ್ನ ಕೇಳಿ ಸುಮ್ಮನಿರಬೇಕೇ ವಿನಃ ಅದಕ್ಕೆ ರಿಯಾಕ್ಟ್ ಮಾಡೋ ಗೋಜಿಗೆ ಹೋಗೋದಿಲ್ಲ. ಯಾಕಂದ್ರೆ ಅವರ ಬಳಿ ಅದಕ್ಕೆ ಆನ್ಸರೇ ಇರಲ್ಲ. ಪರಿಸ್ಥಿತಿ ಹೀಗಿರುವಾಗಲೇ ಸಚಿವ ಸಂತೋಷ್ ಲಾಡ್ ಆಪ್ನ 7 ಸಂಸದರು ಬಿಜೆಪಿ ಸೇರಿದ್ದಕ್ಕೆ ವ್ಯಂಗ್ಯವಾಗಿ ವಾಗ್ದಾಳಿ ನಡೆಸಿದ್ದಾರೆ. ವಾಷಿಂಗ್ ಪೌಡರ್ ನಿರ್ಮಾ ನಿಮ್ಮಪ್ಪ ಮಾಡಿದ ಕರ್ಮ ಅಂತೇಳೋ ಮೂಲಕ ಬಿಜೆಪಿ ವಿರುದ್ಧ ಹಿಗ್ಗಾಮುಗ್ಗಾ ತಿರುಗೇಟನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಸಚಿವ ಸಂತೋಷ್ ಲಾಡ್ ನಡೆಸಿರೋ ಆ ವಾಗ್ದಾಳಿ ಹೇಗಿದೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಆಪರೇಷನ್ ಕಮಲ ಈ ಹೆಸರನ್ನ ಕೇಳಿದ್ರೆ ಸಾಕು ಬಿಜೆಪಿ ನಾಯಕರು ಅಡ್ಡದಾರಿಯಲ್ಲಿ ಅಧಿಕಾರ ಹಿಡಿಯೋ ಪ್ರಯತ್ನ ಕಣ್ಣ ಮುಂದೆ ಬರುತ್ತೆ. ಕುದುರೆ ವ್ಯಾಪಾರ, ಹೈ ಡ್ರಾಮಾಗಳು ಜನರಿಗೆ ನೆನಪಾಗ್ತವೆ. ಅಷ್ಟರ ಮಟ್ಟಿಗೆ ಈ ಆಪರೇಷನ್ ಕಮಲ ದೇಶದ ಉದ್ದಗಲಕ್ಕೂ ನಡೆದು ಹೋಗ್ತಿದೆ. ಆದ್ರೀಗ ಆಪರೇಷನ್ ಕಮಲದ ಬಗ್ಗೆ ರಿಯಾಕ್ಟ್ ಮಾಡಿರೋ ಸಚಿವ ಸಂತೋಷ್ ಲಾಡ್ ಬಿಜೆಪಿ ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಸೇರ್ಬಿಟ್ರೆ ಸಾಕು ಎಂತಹ ಭ್ರಷ್ಟನ್ನು 24 ಕ್ಯಾರೆಟ್ ಚಿನ್ನವಾಗ್ತಾನೆ ಅಂತೇಳಿ ಕಿಡಿಕಾರಿದ್ದಾರೆ. ಹಾಗಾದ್ರೆ ಆಪ್ನ 7 ಸಂಸದರು ಬಿಜೆಪಿ ಸೇರಿದ್ದು ನಿಜಕ್ಕೂ ಸೈದ್ಧಾಂತಿಕ ಬದಲಾವಣೆಯೇ ಅಥವಾ ಇದಂತೂ ರಾಜಕೀಯ ತಂತ್ರಗಾರಿಕೆಯೇ? ಈ ಪ್ರಶ್ನೆಯ ಬೆನ್ನತ್ತಿದ ಸಚಿವ ಸಂತೋಷ್ ಲಾಡ್ ಅಚ್ಚರಿಯ ಉತ್ತರ ಕೊಟ್ಟಿದ್ದಾರೆ. ಹೌದು ವೀಕ್ಷಕರೇ, ನಿನ್ನೆ ಧಾರವಾಡದಲ್ಲಿ ಮಾತನಾಡಿರೋ ಸಚಿವ ಸಂತೋಷ್ ಲಾಡ್ ಅವರು ಬಿಜೆಪಿಯನ್ನ ಒಂದು ವಾಷಿಂಗ್ ಮಿಷಿನ್ ಗೆ ಹೋಲಿಸಿದ್ದಾರೆ. ಯಾರು ಏನೇ ಕರ್ಮಕಾಂಡ ಮಾಡಿರ್ಲಿ, ಎಷ್ಟೇ ಭ್ರಷ್ಟಾಚಾರದ ಆರೋಪ ಇರ್ಲಿ, ಒಮ್ಮೆ ಬಿಜೆಪಿ ಎಂಬ ವಾಷಿಂಗ್ ಮಿಷಿನ್ ಒಳಗೆ ಹೋದ್ರೆ ಸಾಕು, ಹೊರಬರುವಾಗ ಅವರು ಶುದ್ಧ ಹಸ್ತರು. ನಾವೆಲ್ಲ ಚಿಕ್ಕವರಿದ್ದಾಗ ವಾಷಿಂಗ್ ಪೌಡರ್ ನಿರ್ಮಾ ಜಾಹೀರಾತು ನೋಡಿ ತಮಾಷೆ ಮಾಡುತ್ತಿದ್ವಿ. ಈಗ ರಾಜಕಾರಣದಲ್ಲೂ ಅದೇ ನಡೆಯುತ್ತಿದೆ ಅಂತೇಳಿ ಸಚಿವ ಸಂತೋಷ್ ಲಾಡ್ ಟೀಕಿಸಿದ್ದಾರೆ. ವಿಶ್ವಗುರು ಅಂತ ಕರೆಸಿಕೊಳ್ಳೋ ಇವರಿಗೆ ಆಪ್ ಸಂಸದರ ಅಗತ್ಯ ಏನಿತ್ತು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಈ ಇಡೀ ಬೆಳವಣಿಗೆಯಲ್ಲಿ ಅತಿ ದೊಡ್ಡ ಹೆಸರು ರಾಘವ್ ಚೆಡ್ಡಾ. ನಿನ್ನೆಯವರೆಗೆ ಬಿಜೆಪಿಯನ್ನ ಬಾಯಿಗೆ ಬಂದಂತೆ ಬೈಯುತ್ತಿದ್ದ ಚೆಡ್ಡಾ ಇವತ್ತು ಬಿಜೆಪಿಯಷ್ಟು ನೈತಿಕ ಮೌಲ್ಯ ಇರುವ ಪಕ್ಷ ಬೇರೊಂದಿಲ್ಲ ಎನ್ನುತ್ತಿದ್ದಾರೆ. ಇದನ್ನ ಸಚಿವ ಸಂತೋಷ್ ಲಾಡ್ ಅವರು ಅನುಕೂಲ ಸಿಂಧು ರಾಜಕಾರಣ ಅಂತ ಕರೆದಿದ್ದಾರೆ. ಪಂಜಾಬ್ನಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಮತ್ತು ಆಪ್ ಅನ್ನ ದುರ್ಬಲಗೊಳಿಸಲು ಬಿಜೆಪಿ ಇಂತಹ ತಂತ್ರ ಮಾಡುತ್ತಿದೆ ಅಂತೇಳಿ ಸಚಿವ ಸಂತೋಷ್ ಲಾಡ್ ಗಂಭೀರ ಆರೋಪ ಮಾಡಿದ್ದಾರೆ. ಇನ್ನ ಇದೇ ವೇಳೆ ಸಚಿವ ಸಂತೋಷ್ ಲಾಡ್ ಅವರು ಮುಂಬರುವ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶದ ಬಗ್ಗೆಯೂ ಭವಿಷ್ಯ ನುಡಿದಿದ್ದಾರೆ. ಅವರ ಪ್ರಕಾರ ತಮಿಳುನಾಡಿನಲ್ಲಿ ಡಿಎಂಕೆ ಕಾಂಗ್ರೆಸ್ ಮೈತ್ರಿಗೆ ಗೆಲುವು ಸಿಗಲಿದೆಯಂತೆ. ಇನ್ನ ಕೇರಳದಲ್ಲಿ ಯುಡಿಎಫ್ ಭರ್ಜರಿ ಜಯ ಸಾಧಿಸಿದ್ರೆ ಪಶ್ಚಿಮ ಬಂಗಾಳದಲ್ಲಿ ದೀದಿಯ ಟಿಎಂಸಿ ಮತ್ತೆ ಅಧಿಕಾರಕ್ಕೆ ಬರಲಿದೆಯಂತೆ. ಹಾಗೇನೆ ಅಸ್ಸಾಂನಲ್ಲೂ ಬದಲಾವಣೆಯ ಗಾಳಿ ಬೀಸಲಿದೆ ಅಂತ ಹೇಳಿದ್ದಾರೆ. ಇನ್ನ ಇಷ್ಟಕ್ಕೆ ನಿಲ್ಲದ ಸಚಿವ ಸಂತೋಷ್ ಲಾಡ್ ರಾಜಕಾರಣದಲ್ಲಿ ಶಾಶ್ವತ ಶತ್ರುಗಳು ಇಲ್ಲ, ಮಿತ್ರರು ಇಲ್ಲ ಎಂಬ ಮಾತಿಗೆ ಚೆಡ್ಡಾ ಅವರ ಪಕ್ಷಾಂತರವೇ ಸಾಕ್ಷಿ. ಆದ್ರೆ ತತ್ವ ಸಿದ್ಧಾಂತಗಳಿಗಿಂತ ಅಧಿಕಾರವೇ ಮುಖ್ಯವಾಯಿತೆ ಅನ್ನೋ ಪ್ರಶ್ನೆ ಇದೀಗ ಜನಸಾಮಾನ್ಯರನ್ನ ಕಾಡ್ತಿದೆ. ಹಾಗಾದ್ರೆ ಸಚಿವ ಸಂತೋಷ್ ಲಾಡ್ ಅವರ ಈ ವಾಷಿಂಗ್ ಮಿಷಿನ್ ಟೀಕೆಯ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.